ನಿನಗೆ ತಿನ್ನಕ್ಕೆ ಊಟ ಚಿಕ್ಕ ಕರ್ನಾಟಕ ಬೇಕು ನಿಮ್ಮಿಬ್ಬರಿಗೆ, ಮಾತ್ರ ಕನ್ನಡ ಬೇಡ ನಿಮ್ಮಿಬ್ಬರಿಗೆ. ಆ ಹುಡುಗಿ ನೋಡಿ ಮೇಕಪ್ ಮಾಡ್ಕೊಂತ ಇದ್ದಾಳೆ ಟ್ರೈನ್ ಒಳಗೆ ತುಟಿಗೆ. ಕೇಕ್ ತಂದಿದ್ದೀನಿ ಯಾಕಂದ್ರೆ ಗೈಸ್ ಮೊನ್ನೆ ಏನಾಯ್ತಂದ್ರೆ ನಿಮ್ಗೊಂದು ಇನ್ಸಿಡೆಂಟ್ ಹೇಳ್ಬೇಕು ಗೈಸ್. ಏನ್ ಗೊತ್ತಾ, ಇಷ್ಟೊಂದು ಕನ್ನಡ ಮಾತಾಡಿ ಅಂತ ಬೈತಿದ್ದೆ, ಫೋನ್ ಆಫ್ ಮಾಡಿದ್ಮೇಲೆ ತೆಲುಗು ಮಾತಾಡಿದ್ರು. ಆ ಫೋನ್ ಹಿಂಗೆ ಆಫ್ ಮಾಡಿ ಭಾಷೆ ಚೇಂಜ್ ಮಾಡಿ ಮತ್ತೆ ತಿರ್ಗಾ ಕನ್ನಡ ಮಾತಾಡ್ತಾರೆ. ಅವಾಗಲೇ ಮಾತಾಡು ಇನ್ನೊಂದು ಮರ್ಯಾದೆ ಸಿಗುತ್ತೆ. ತೆಲುಗು ಕಲಿಬೇಕು ನಿಜ, ಕನ್ನಡ ಮಾತಾಡೋಕೆ ಫಸ್ಟ್. ನಾಚಿಕೆ ಆಗಲ್ವಾ? ಮನೇಲಿ ಮಾತಾಡಿದ್ರೆ ನಿಮ್ಗೆ ಬರಲ್ವಲ್ಲ. ಏನೇ ಮನೇಲಿ ಮಾತಾಡಿದ್ರು ಕನ್ನಡ ಮಾತಾಡ್ರಿ ನೀವು. ನನ್ನ ಹತ್ರ ಕನ್ನಡ ಮಾತಾಡ್ರಿ ನೀವು. ತೆಲುಗಲ್ಲಿ ಮಾತ್ರ ನೀವು ತೆಲುಗು ಕಲಿತೀರ ಮರ, ಎಲ್ಲ ಭಾಷೆ ಕಲಿಬೇಕು. ಎಲ್ಲ ಭಾಷೆ ಅಂತ ನಿನಗೆ ತಿನ್ನಕ್ಕೆ ಊಟ ಚಿಕ್ಕ ಕರ್ನಾಟಕ ಬೇಕು ನಿಮ್ಮಿಬ್ಬರಿಗೆ, ಮಾತ್ರ ಕನ್ನಡ ಬೇಡ ನಿಮ್ಮಿಬ್ಬರಿಗೆ. ಕರ್ನಾಟಕ ಬಂದಿದ್ದಕ್ಕೆ ಕೆಲಸ ಮಾಡ್ತಿರೋದು. ಕನ್ನಡ ಬಂದಿದ್ದಕ್ಕೆ ಕನ್ನಡ ಇದಕ್ಕೆ ಬರಲ್ಲ ಹೆಂಗಸಿಗೆ ಕನ್ನಡ ತಿರುಗುತ್ತೆ. ಕನ್ನಡದಲ್ಲಿ ಮಾತಾಡಿದ್ರೆ ಎಲ್ಲ ತಿರುಗುತ್ತೆ. ಕನ್ನಡ ಮಾತಾಡ್ಬೇಕಲ್ವ ಗೈಸ್? ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ ನಾನಂತೂ ಕನ್ನಡದನಪ್ಪ, ನನಗೆ ಇಷ್ಟ ಆಗಲ್ಲ ತೆಲುಗು. ಓಕೆ ಅಮ್ಮ ಓಡಿಸ್ಕೊಂಡು ಹೋಗುತ್ತೆ. ಏನು ಗಾಡಿ ಏನು ಕೊಟ್ಟ ಹಾಳೇನಾಗಲ್ಲ, ಹಂಗೆ ಇರುತ್ತೆ. ಹಾಳಾಗಲ್ಲ, ಏನು ಹಾಳಾಗುತ್ತೆ? ಪೆಟ್ರೋಲ್ ಇಲ್ಲ ಅಂದ್ರೆ ಹಾಳಾಗುತ್ತೆ. ಗಾಡಿ ಸ್ಟಾರ್ಟ್ ಹಂಗೆ ಬಿಟ್ಟು ಸ್ಟಾರ್ಟ್. ಏನು ಯಾರು ಹೇಳಿದ್ದು? ಅವರು ತಿಕ್ಳುಗಳು ಸುಳ್ಳೆ ಮಾಡೋದು ದುಡ್ಡಿಗೋಸ್ಕರ. ಎಲ್ಲ ಎಲ್ಲೆಲ್ಲಿ ಇಂಥ ಕೇಸ್ಗಳು ನಡೆಯುತ್ತೆ ಎಲ್ಲ ದುಡ್ಡಿಗೋಸ್ಕರನೇ ಮಾಡೋದು, ತಿಳ್ಕೊಬಿಡು ಎಲ್ಲ. ಅಲ್ಲೇ ಚೆನ್ನಾಗಿತ್ತೆ ಎಲ್ಲ. ನಮ್ಮ ಇಂಡಿಯಾದಲ್ಲೇ ಏನು ಸರಿ ಇಲ್ಲ, ಎಲ್ಲ ದುಡ್ಡು ತಗೊಂಡು ಅವ್ರವ್ರೇ ತಿನ್ಕೊಬಿಡ್ತಾರೆ. ಗ್ಯಾಸ್ ಬಂತು ಅಂದ್ಕೊಂಡಾರ, ಗ್ಯಾಸಿಂದ ಏನೋ ಇದು ಅದು ಹಂಗೆ, ಅದರಲ್ಲೂ ಹಂಗೆ ಯಾಮಾಸದ. ಈಗ ಟೈಮ್ ಎಷ್ಟು? 9:30. ಮತ್ತೆ ಬರ್ತೀನಿ ಬೇಗ. ಗೈಸ್ ಬನ್ನಿ ಒಂಚೂರು ಕಾರ್ತಿ ಹತ್ರ ಹೋಗ್ಬೇಕು. ಕಾರ್ತಿ ಹತ್ರ ಹೋಗ್ಬಿಟ್ಟು ಒಂದು ಸ್ವಲ್ಪ ವೀಡಿಯೋ ಬಗ್ಗೆ ಮಾತಾಡಬೇಕು, ನೆಕ್ಸ್ಟ್ ವೀಡಿಯೋದ್ರ ಬಗ್ಗೆ. ಹಾಗಾಗಿ ಹೋಗಿ ಮಾತಾಡೋಣ. ಟೈಮ್ ಬೇರೆ ಆಗಿದೆ, 9:45 ಆಗ್ತಾ ಬರ್ತಿದೆ. ಸೊ ಬೇಗ ಹೋಗಿ ಬೇಗ ಬರೋಣ. ನಮ್ಮಪ್ಪ ಇಲ್ಲೇ ಒಂದ್ಸಲ ಬೈಕ್ ಕಳ್ತೈತಿ ಇಲ್ಲಿ. ಫೈನಲಿ ನಮ್ಮ ಅಣ್ಣ ಸಿಕ್ಕಿದ್ದಾನೆ, ಕಾರ್ತಿ ಸಿಕ್ಕಿದ್ದಾನೆ ಗೈಸ್. ಇಲ್ಲಿ ನೋಡಿ ಕಾರ್ತಿಗೆ ಏನು ತಂದಿದ್ದೀನಿ, ಕೇಕ್ ತಂದಿದ್ದೀನಿ. ಯಾಕಂದರೆ ಗೈಸ್ ಮೊನ್ನೆ ಏನಾಯ್ತಂದರೆ ನಿಮ್ಗೊಂದು ಇನ್ಸಿಡೆಂಟ್ ಹೇಳ್ಬೇಕು. ನಾನು ಕಾರ್ತಿ ಹತ್ರ ಪರ್ಫ್ಯೂಮ್ ತರ್ಸೋಕೆ ಕೇಳಿದ್ದೆ, ಪರ್ಫ್ಯೂಮ್ ತಗೋಬರಕ್ಕೆ ಕೇಳಿದ್ದೆ. ಇಲ್ಲಿ ಬಂದು ಇಸ್ಕೊಂಡೆ. ಅಲ್ಲಿ ನೋಡಿದ್ರೆ 10:30 ಆಗಿತ್ತು, ಟೈಮ್ ಆಗ್ತದೆ ಅಂತ ನಾನು ಹೋಗೋಕೆ ಮತ್ತೆ ವಾಪಸ್ ಕರೆದ, ಬಾರೋ ಇಲ್ಲಿ 1 ನಿಮಿಷ ಅಂತೇಳಿ ನೋಡಿದ್ರೆ ಇವಂದು ಅವತ್ತು ಬರ್ತಡೇ ಗೈಸ್. ಯಾವತ್ತಾಗಿದೆ? ನೆನ್ನೆ ಮೊನ್ನೆ 17 ಮಾರ್ಚ್ 17ನೇ ತಾರೀಕು ಆಗಿತ್ತು. ಇವತ್ತೆಷ್ಟು 20? ಆಮೇಲೆ ನನಗೆ ಗೊತ್ತೇ ಇಲ್ಲ, ಅಲ್ಲಿ ಅವಾಗ ಹೋಗಿ ಕೇಕ್ ತರೋಕ್ಕೂ ಅಲ್ಲಿ ಜಾಗ ಇಲ್ಲ. ಅಷ್ಟು ಜನ ಆಲ್ರೆಡಿ ಅವ್ನ ಫ್ರೆಂಡ್ ಒಬ್ಬ ಕೇಕ್ ತಂದಿಟ್ಟಿದ್ದ, ಹಂಗಾಗಿ ನಾನೇನು ಮಾಡೋಕ್ಕಾಗಲಿಲ್ಲ. ಸೊ ಸುಮ್ಮನೆ ಅದೇ. ಆಮೇಲೆ ನನಗೆ ಬೇಜಾರಾಗಿ ಹೋಗ್ಬಿಡ್ತು. ಮತ್ತು ಹಂಗೋಗಿ ಇವಾಗ ಕೇಕ್ ತಂದಿದ್ದೀನಿ. ಬಟ್ ಈ ಕೇಕ್ ಏನಕ್ಕೆ ಇಷ್ಟೇ ತಂದಿರೋದಂದರೆ, ಈಗ ಇವನು ಕರೆಕ್ಟಾಗಿ ತಿನ್ನಲ್ಲ, ಹಂಗೆ ನಾನು ಡಯಟಲ್ಲಿರೋದ್ರಿಂದ ಶುಗರ್ ಅನ್ನೋದನ್ನ ನಾನು ಸ್ಕಿಪ್ ಮಾಡಿರೋದ್ರಿಂದ ನಾನು ತಿನ್ನಲ್ಲ. ಸೊ ಆ ರೀಸನಿಂದ. ಇನ್ನೊಂದೇನೆಂದರೆ ಬಜೆಟು, ಕಾಸು ಅಷ್ಟಿಲ್ಲ ನನ್ನ ಹತ್ರ. ಸೊ ಹಂಗಾಗಿ ಈ ಕೇಕ್ ತಂದಿದ್ದೀನಿ. ಹಂಗೆ ಕಟ್ ಮಾಡ್ಸೋಣ ಗೈಸ್, ಇವತ್ತು ಕಟ್ ಮಾಡೋಣ. ಚಾಕು ಇಲ್ಲ, ಬ್ಲೇಡು ಅಲ್ಲ, ಇದು ಕೀನೇ ಅಬ್ಬ. ಕೈಯೆಲ್ಲ ಕಟ್ ಮಾಡೋಣ, ಕೀನಾ ನೀವು ತಿರ್ಕೊಂಡಿರ್ತೀವಿ. ಹ್ಯಾಪಿ ಬರ್ಡೇ ಟು ಯು. ಪ್ರಪಂಚದಲ್ಲಿ ಇದೆ ಫಸ್ಟ್ ಅನ್ಸುತ್ತೆ ಈ ಥರ ಕಟ್ ಮಾಡ್ತೀವಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಕಾರ್ತಿಕ್. 100 ವರ್ಷ ಚೆನ್ನಾಗಿರಪ್ಪ. 100 ವರ್ಷ ಬೇಡ, 100 ವರ್ಷ ಬೇಡ, ಒಂದು 60 ವರ್ಷ ಚೆನ್ನಾಗಿರೋ. 100 ವರ್ಷಕ್ಕೆಲ್ಲ ಹೋಗ್ಬಿಟ್ರೆ ಮನೇಲೆ ಬೇಕಂತಾರೆ, ಯಾವ ಬೇಕು ಸತ್ತೋಗಲ್ವಾ ಅಂತ ಮಲ್ಕೊಂಡ್ರೆ ಮೂಲಲ್ಲಿ. 100 ವರ್ಷ ಅಂದರೆ ಹೆಂಗೆ ಇರಲಿ, ಇದೇ ಥರ ಸಿಂಪಲ್ ನಮ್ಮದು ಬರ್ಡೇ. ವಿಡಿಯೋನು ಹಾಕ್ತೀನಿ ನೋಡಿ, ಇದ್ರ ಜೊತೆ ಅದನ್ನು ಮಿಕ್ಸ್ ಮಾಡಿರ್ತೀನಿ ಮೊನ್ನೆ ವೀಡಿಯೋಗೆ. ನಾನು ಫ್ರೇಮಲ್ಲಿ ಬಂದಿಲ್ಲ, ಬರೋಕ್ಕೂ ಮನಸ್ಸಾಗಲಿಲ್ಲ. ಇವನು ಬರ್ಡೇ ವಿಶ್ ಮಾಡಿರೋದು ಅವ್ರ ಫ್ರೆಂಡ್ಸ್ ಎಲ್ಲ ಅದೆಲ್ಲ ಇದೆ, ಅದೆಲ್ಲ ಹಾಕ್ತೀನಿ ಬೇಕಾದ್ರೆ. ಓಕೆ, ಏನಂತಂದರೆ ಕಾರ್ತಿನ ಈಗ ಏನು ವಿಷಯಕ್ಕೆ ಮೀಟ್ ಆಗ್ತಿದ್ದೀನಿ ಅಂದರೆ, ಒಂದು ವಿಷಯ ಮಾತಾಡಬೇಕಿತ್ತು ಕಾರ್ತಿ ಹತ್ರ. ಒಂದು ಕಂಟೆಂಟ್ ಕ್ರಿಯೇಟ್ ಮಾಡಬೇಕಾಯ್ತು. ಆ ರೀಸನ್ಗೋಸ್ಕರ ಕಾರ್ತಿ ಹತ್ರ ಮಾತಾಡೋಕೆ ಬಂದಿದ್ದೀನಿ. ನಾನು ಅವನು ಮಾತಾಡ್ಬಿಟ್ಟು ನಿಮಗೆ ಸಿಗ್ತೀನಲ್ಲ, ಮತ್ತು ನಾಳೆಗೆ ಕಂಟಿನ್ಯೂ ಮಾಡ್ತೀನಿ ಈ ವ್ಲಾಗ್ನ. ಓಕೆ
ಗೈಸ್ ನಾನಿವಾಗ ಬೆಂಗಳೂರು ಹೋಗ್ತಿದ್ದೀನಿ. ಬೆಂಗಳೂರು ಯಾಕಂದರೆ ವೀಡಿಯೋ ಶೂಟ್ ಮಾಡೋಕೆ ಕೆಲವೊಂದು ವೀಡಿಯೋ ಶೂಟ್ ಮಾಡೋದಿದೆ, ಹಾಗಾಗಿ ಬೆಂಗಳೂರು ಹೋಗ್ತಿದ್ದೀನಿ. ಈಗ ನಾನು ಬೆಳಿಗ್ಗೆ ಎಷ್ಟು ಗಂಟೆಗೆ ಬಂದೆ ಅಂದರೆ 7:15 ಟ್ರೈನ್ ಹತ್ತು, 7:15 ಬಸ್ಸಿಗೆ ಹತ್ಬಿಟ್ಟು ನಾನು ಕರೆಕ್ಟು 8:15 ಟ್ರೈನಿಗೆ ಹತ್ತಿ ಬಂದೆ ಗೈಸ್. ಹತ್ತಿ ಬಂದಮೇಲೆ ನಾನು ಅಲ್ಲಿ ಕೆಳಗೆ ಕೂತಿದ್ದೆ ಅಲ್ಲಿ. ಆಮೇಲೆ ಬರ್ತಾ ಜನ ಜಾಸ್ತಿ ಆಗೋಗ್ಬಿಟ್ರು ಅಂತ ಹೇಳ್ಬಿಟ್ಟು ಮೇಲೆ ಬಂದ್ಬಿಡ್ತೀನಪ್ಪ ಅಂತ ಹೇಳ್ಬಿಟ್ಟು ಸಡನ್ನಾಗಿ ನಾನು ಮೇಲೆ ಬಂದು ಕುತ್ಕೊಬಿಟ್ಟಿದ್ದೀನಿ. ಈ ಜಾಗ ಇದೆಯಲ್ಲ ಕಂಪ್ಲೀಟ್ಲಿ ಆರಾಮ್ ಅನ್ನಿಸ್ತಿದೆ. ನಾನು ಈ ಜಾಗಕ್ಕೆ ಕೂರ್ಬೋದು, ಆರಾಮಾಗಿ ಮಲ್ಕೋಬೋದು, ಏನು ಬೇಕಾದ್ರೂ ಮಾಡ್ಬೋದು. ಇಲ್ಲಿ ನೋಡಿ ನನ್ನ ಆಪೋಸಿಟ್ ಇರೋ ಜಾಗನೂ ಅವಾಗಲೇ ಜನಗಳಿದ್ರು, ಈಗ ಯಾರಿಲ್ಲ, ಎಲ್ಲ ಖಾಲಿ ಆಗಿದ್ದಾರೆ. ಮನೆಯಿಂದ ಹೋಗ್ತಿದ್ದೀನಲ್ಲ, ಸ್ವಲ್ಪ ಅಲ್ಲಿದ್ದು ಮನೆಗೆ 3 ದಿವಸ ಇದ್ದೆ. ಮನೇಲಿ ಇದ್ದಾಗ ಸ್ವಲ್ಪ ಬೋರ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಏನಕ್ಕಂತಂದರೆ ಅಕ್ಕಪಕ್ಕದಲ್ಲಿಲ್ಲ, ಮಕ್ಕಳಿಲ್ಲ, ಯಾರೂ ಇಲ್ಲ, ಏನೂ ಅನಿಸ್ತಿಲ್ಲ. ಆಮೇಲೆ ಬರಬೇಕಂತ ಹೇಳ್ಬಿಟ್ಟು ಬಂದುಬಿಟ್ಟೆ. ಸ್ವಲ್ಪ ನನ್ನದು ವೀಡಿಯೋದು ಪೆಂಡಿಂಗ್ ಇದೆ, ವೀಡಿಯೋ ಮಾಡೋದು, ಅದಕ್ಕೋಸ್ಕರ ವಾಪಸ್ ಬಂದುಬಿಟ್ಟೆ. ಸೊ ಪ್ರೆಸೆಂಟು ನಾನು ಟ್ರೈನೊಳಗಿದ್ದೀನಿ. ಟ್ರೈನೊಳಗೆ ಬರೋದು ಹೆಂಗೆ ವೀಡಿಯೋ, ಟ್ರೈನೊಳಗೆ ಬಂದು ವೀಡಿಯೋ ಬರೋಕ್ಕೂ ಮುಂಚೆ ವೀಡಿಯೋ ಮಾಡೋದು ಅದೆಲ್ಲ ಏನಕ್ಕೆ ಆಗಲಿಲ್ಲ, ಅದೇ ಆಗ್ತಾ ಇರುತ್ತಲ್ಲ ಅಂತೇಳಿ ಅದು ನಾನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ನಾನು ಜಾಸ್ತಿ. ಸೊ ಇಲ್ಲಿ ನೋಡಿ, ಈಗ ಈ ಟ್ರೈನ್ ಹೋಗ್ತಾಯಿದೆ, ಯಾವ ರೇಂಜಿಗೆ ಹೋಗ್ತಾಯಿದೆ, ಅಸಹ್ಯವಾಗಿ ಹೋಗ್ತಾಯಿದೆ ಗುರು, ಫುಲ್ಲು ಸ್ಲೋ. ಜಸ್ಟ್ ಈಗ ವೀಡಿಯೋ ಓಪನ್ ಮಾಡಿದಾಗ ಟ್ರೈನ್ ಸ್ವಲ್ಪ ಫಾಸ್ಟಾಗಿ ಹೋಗ್ತಾ ಇರೋದು. ಇಷ್ಟೋ ತನಕ ಟ್ರೈನ್ ಫುಲ್ಲು ಸ್ಲೋ ಇತ್ತು. ಆ್ಯಕ್ಚುಲಿ 3 ಅವರಲ್ಲಿ ನಾವು ಬ್ಯಾಂಗ್ಳೂರು ರೀಚ್ ಆಗ್ತೀವಿ. ಬಟ್ ಈ ಟ್ರೈನಲ್ಲಿ ಎಷ್ಟು ಗಂಟೆ ಗೊತ್ತಾ, 8:15 ಹತ್ತಿದ್ದು, 9:00, 10:00, 11:00, 12:30 ರೀಚ್ ಆಗ್ತೀವಿ ಅಂದರೆ ಆಲ್ಮೋಸ್ಟ್ 4 ಅವರ್ಸ್ ಜಾಸ್ತಿ. ಆಲ್ಮೋಸ್ಟ್ 4, ಇನ್ನು 1 ಗಂಟೆಗೆ ರೀಚ್ ಆಗೋದು ಡೌಟ್ ಇದೆ. 12:30 ಅಲ್ಲ, 1 ಗಂಟೆ ರೀಚ್ ಆಗ್ಬೋದೇನಪ್ಪ ಮೋಸ್ಟ್ಲಿ. ನನ್ನ ಪ್ರಕಾರ ಈ ಟ್ರೈನ್ ಸಿಕ್ಕಾಪಟ್ಟೆ ಲೇಟ್ ಇತ್ತು. ನನಗೆ ಯಶವಂತಪುರ ಇಟ್ಕೊಂಡಿದ್ರೆ ಕರೆಕ್ಟ್ ಆಗಿಬಿಡೋದು ಗೈಸ್. ಯಶವಂತಪುರ ಇಳ್ಕೊಂಡಿದ್ದಿದ್ರೆ ಇದು ವಾಸ್ಕೋ ಟ್ರೈನ್ ಇತ್ತು 8:25 ನನಗೆ, ಅದಕ್ಕೆ ಬಂದಿದ್ರೆ ಕರೆಕ್ಟ್ ಆಗೋದು. ಅದಕ್ಕೆ ಕರೆಕ್ಟು 8:00 ಸ್ಟಾರ್ಟ್ ಆಗಿ 8:00 ಕಡೂರು ಬಿಟ್ಟು 11 ಗಂಟೆ 11:05 ಅನ್ನಂಗೆ ಬೆಂಗಳೂರು ಮುಟ್ಟಿರೋ ಟ್ರೈನ್. ಅದು ಅಷ್ಟು ಫಾಸ್ಟಾಗಿ ಹೋಗುತ್ತೆ ಅನಿಸುತ್ತೆ ಅದು. ಬಟ್ ಈ ಟ್ರೈನು ನನಗೆ ಆಲ್ಮೋಸ್ಟ್ 1 ಗಂಟೆಗೆ ರೀಚ್ ಮಾಡುತ್ತೆ ನನಗೆ ಬೆಂಗಳೂರಿಗೆ. ಪ್ರೆಸೆಂಟ್ ಇಲ್ಲಿ ನೋಡಿ, ನಾನು ಲಾಸ್ಟ್ ಟೈಮು ಚಿಕ್ಕಮಂಗ್ಳೂರಿಗೆ ಹೋಗೋ ಟೈಮಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು ಟ್ರೈನ್ ಅಂತೂ. ಎಲ್ಲಿ ನಡೆದಾಡೋಕ್ಕೂ ಜಾಗ ಇರಲಿಲ್ಲ ಜನಗಳು. ಸೊ ವಾಶ್ರೂಮಿಗೆ ಹೋಗೋಕ್ಕೂ ಜಾಗ ಇಲ್ಲ, ವಾಶ್ರೂಮಿಗೆ ಹೋಗೋ ಜಾಗದಲ್ಲೆಲ್ಲ ಕುತ್ಕೊಬಿಟ್ಟಿದ್ರು ಡೋರ್ ಹತ್ರನೇ. ಸೊ ಈಗ ಏನಂತಂದರೆ ಆರಾಮಾಗಿ ಈ ಟ್ರೈನ್ ಫುಲ್ಲು ಫ್ರೀ ಇದೆ. ಬಟ್ ವೀಕೆಂಡು, ಬಟ್ ಸ್ಟಿಲ್ ಯಾವುದೇ ರೀತಿ ಕ್ರೌಡ್ ಇಲ್ಲ ಇಲ್ಲಿ. ನೋಡಿ, ಇಲ್ಲ ಸೀಟಲ್ಲೆಲ್ಲ ಇದೆ, ಬಟ್ ಯಾರು ನಿಂತ್ಕೊಂಡೇ ಟ್ರಾವೆಲ್ ಮಾಡ್ತಿರೋ ಅಂಥ ಜನಗಳು ಯಾರಿಲ್ಲ. ಆ ಕಡೆ ಸೈಡು ಅಷ್ಟೇ ಯಾರು ಇಲ್ಲ. ಆರಾಮಾಗಿ ಸ್ವಲ್ಪ ಫ್ರೀ ಆಗಿದೆ. ನನಗೆ ಇಲ್ಲಿ ಬಂದಾಗ ಒಂದು ಸ್ವಲ್ಪ ಕಂಫರ್ಟಬಲ್ ಹೋಗಿ, ಸ್ವಲ್ಪ ಕೆಳಗೆ ಕೂತ್ರೆ ಆಗಲ್ಲ, ಗಾಳಿ ನನಗೆ ಡೈರೆಕ್ಟ್ ಹೊಡಿತಾ ಇರುತ್ತೆ. ನನಗೆ ಗಾಳಿ ಆಗೋದಂದರೆ ಆಗಲ್ಲ, ಒಂಥರ ಟ್ರಾವೆಲ್ ಮಾಡ್ಬೇಕಾದ್ರೆ ಗಾಳಿ ಇದ್ದರೆ. ಸೊ ಆ ರೀಸನಿಂದ ಮೇಲೆ ಬಂದು ಕುತ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಬ್ಯಾಗ್ ಇಟ್ಟು ಈ ಸರಿ ನಾನು ಏನು ಮಾಡಿದ್ದೆ ಗೊತ್ತಾ, ನನ್ನ ಟ್ರೈಪೋಡ್ ಇತ್ತಲ್ಲ, ಟ್ರೈಪೋಡಿಗೆ ಸ್ಟ್ಯಾಂಡ್ ಇದ್ದರೆ ಇದಕ್ಕೆ ಬ್ಯಾಗ್ ತಂದಿರಲಿಲ್ಲ ನಾನು. ಬೆಂಗಳೂರು ಹೋಗ್ಬೇಕಾರೆ ತಗೊಂಡೋಗಿರಲಿಲ್ಲ ಬೆಂಗಳೂರಿಗೆ. ಬಟ್ ಈ ಸರಿ ಏನಂತಂದರೆ ಮರೀದಲ್ಲೇ ಬ್ಯಾಗ್ ಸಮೇತ ಎತ್ಕೊಂಡು ಬರ್ತಿದ್ದೀನಿ. ಯಾಕಂದರೆ ಬ್ಯಾಗ್ ಇದ್ದರೆ ನನಗೆ ಕ್ಯಾರಿ ಮಾಡೋಕೆ ಆರಾಮಾಗಿ ಹೋಗುತ್ತೆ. ನಾನು ಮೆಟ್ರೋ ಗಿಟ್ರೋ ಎಲ್ಲ ಹೋದಾಗ ಬ್ಯಾಗ್ ಇಲ್ಲದೆ ಹೋದರೆ ನನಗೆ ಅಲೋನೇ ಮಾಡಲ್ಲ. 2-3 ಸರಿ ಹೇಳಿದ್ದಾರೆ. ಹಂಗಾಗಿ 3ನೇ ಸರಿ 4-5 ಸರಿ ಸರಿ ಹೋಗಲ್ಲ ಅಂತ ಅಲೋ ಮಾಡ್ತಾರೆ. ಬಟ್ ಸ್ಟಿಲ್ ಒಂದು ವಾರ್ನಿಂಗ್ ಅಂತ ಹೇಳ್ತಾರೆ. ಬಟ್ ನಾಳೆ ಹೋದ್ರೆ ಅದೇ ಮಾಡ್ತಾರೆ, ಏನೂ ಮಾಡಲ್ಲ. ಬಟ್ ಸ್ಟಿಲ್ ಪದೇ ಹೇಳ್ಸ್ಕೊಳ್ಳೋದು ಸರಿಯೋ ಅನಿಸಲ್ಲ ನಮಗೂ. ಬೆಂಗಳೂರು ಹೋಗ್ತಾಯಿದ್ದೀನಿ ನಾನು. ಸ್ವಲ್ಪ ಬೆಂಗಳೂರು ಹೋಗ್ತಿರೋ ಸ್ವಲ್ಪ ಬೇಜಾರಾಗ್ತದೆ, ಸ್ವಲ್ಪ ಅಲ್ಲ ಸಿಕ್ಕಾಪಟ್ಟೆ ಬೇಜಾರಾಗ್ತದೆ. ಬಟ್ ಸ್ಟಿಲ್ ಏನು ಮಾಡೋಂಗಿಲ್ಲ, ಹೋಗಲೇಬೇಕು. ಮತ್ತು ನಾನು ಚಿಕ್ಕಮಂಗ್ಳೂರಿಗೆ ಬರಬೇಕು ಗೈಸ್. 1 ವಾರ ಬಿಟ್ಟು, 1 ವಾರನೋ 4 ದಿವಸನೂ ಬಿಟ್ಟು ಮತ್ತೆ ವಾಪಸ್ ಬರ್ತೀನಿ ಚಿಕ್ಕಮಂಗ್ಳೂರಿಗೆ. ಅಲ್ಲಿ ಪಾಪ ಎಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ ಗುರು. ನನ್ನ ಫೋನಿಂದು ಕ್ಯಾಮ್ರಾ ಸ್ವಲ್ಪ ಹೋಗಿರ್ಬೇಕಾ ಅಂತ ನನಗೆ ಆ ಫೀಲ್ ಬರ್ತಾಯಿದೆ. ನನ್ನ ಫ್ರೆಂಡು ಜಾನಿ ಇದನ್ನೆಲ್ಲ, ಅವನು ಏನು ಹೇಳಿದ್ದ ಅಂದರೆ, ಕ್ಯಾಮ್ರಾನ ಯಾವಾಗ ಝೂಮ್ ಮಾಡ್ತೀವಿ ಆವಾಗ ಬ್ಲರಿಶ್ ಆದರೆ ಆ ಕ್ಯಾಮ್ರಾ ಹಾಳಾಗಿದೆ ಅಂತಾರೆ ಅಂತ ಹೇಳ್ದ ಅವನು ನನಗೆ. ಸೊ ನನಗೆ ಇತ್ತೀಚೆಗೆ ನನ್ನ ಫೋನಿಂದು ನನಗೆ ಆ ಫೀಲ್ ಬರ್ತಾಯಿದೆ, ಬ್ಲರ್ ಆಗ್ತಾಯಿದೆ. ಸೊ ಹಂಗಾಗಿ ಕ್ಯಾಮ್ರಾನ ನಾನು ಸ್ವಲ್ಪ ಅಪ್ಡೇಟ್ ಮಾಡಬೇಕು ಗುರು. ಪ್ರೆಸೆಂಟ್ ನೋಡಿ, ಆರಾಮಾಗಿ ಕೂತ್ಕೊಂಡು ಹೋಗ್ತಿದ್ದೀನಿ ಟ್ರೈನ್ ಒಳಗೆ. ನಾನು ಆರಾಮಾಗಿ ಕೂತ್ಕೊಂಡು ಒಂಥರ ಮಜಾ ಅನಿಸುತ್ತೆ ಹೇಳಿ ಟ್ರೈನ್ ಒಳಗೆಲ್ಲ. ಬಸ್ಸಲ್ಲಿ ಹೋದರೆ ಹಿಂಸೆ, ಅದೇ ಟ್ರೈನಲ್ಲಿ ಹೋದರೆ ಆರಾಮು. ಟ್ರೈನಲ್ಲಿ ಹೋದರೆ ಎಲ್ಲ ಆರಾಮ ಅನಿಸುತ್ತೆ. ಮತ್ತು ಕಂಫರ್ಟಬಲಾಗಿ ಟ್ರಾವೆಲ್ ಮಾಡೋದು, ಯಾವುದೇ ಗುಂಡಿ ಇರಲ್ಲ, ಏನೂ ಇರಲ್ಲ. ಬಟ್ ನೀವೇನೆಲ್ಲ ಲಾಂಗ್ ಜರ್ನಿ ತೊಗೊಳ್ತೀರ ಅಂತಂದರೆ ನಾನು ಸಜೆಸ್ಟ್ ಮಾಡೋದು ಬುಕ್ಕಿಂಗ್ ಮಾಡ್ಕೊಬಿಡ್ರಿ. ಸ್ಲೀಪರ್ ಇಲ್ಲ, ಬುಕ್ಕಿಂಗ್ ಸೀಟ್ನ, ಇಲ್ಲಾಂದರೆ ಕಷ್ಟ ಆಗೋಗ್ಬಿಡುತ್ತೆ. ಮತ್ತು ಇನ್ನೊಂದು ಹೇಳಬೇಕು, ಕಾರ್ತಿ ಮತ್ತು ನಾನು ಎಲ್ಲೋ ಹೋಗೋ ಪ್ಲ್ಯಾನಲ್ಲಿದೆ. ಅಂಜನಾದ್ರಿ ಪ್ಲ್ಯಾನ್ ಮಾಡಿದ್ವಿ. ನೆನ್ನೆ ನೈಟು ಮಾತಾಡಿದ್ನಲ್ಲ, ಅದಕ್ಕೊಂದು ಮತ್ತು ನಾನು ಕಂಟೆಂಟ್ ರಿಲೇಟೆಡಾಗಿ ಮಾತಾಡೋಕ್ಕೂ ಹೋಗಿದ್ದೆ. ಸೊ ಅವನ ಜೊತೆ ಹೋಗಿ ಅಂಜನಾದ್ರಿ ಹೋಗೋ ಪ್ಲ್ಯಾನ್ ಇದೆ. ನೋಡೋಣ, 2ನೇ ತಾರೀಕು ಅಂದರೆ 1ನೇ ತಾರೀಕು ಇಲ್ಲಿಂದ ಬಿಡೋ ಪ್ಲ್ಯಾನಲ್ಲಿದೆ. ಏನಾಗುತ್ತೆ ಏನೋ ಗೊತ್ತಿಲ್ಲ, ಹೋಗ್ತೀನಿಲ್ಲೋ ಅದೂ ಐಡಿಯಾ ಇಲ್ಲ ಗೈಸ್. ಕಾಸಿಲ್ಲ ಜಾಬಲ್ಲಿ, ನೋಡೋಣ.
ಪ್ರೆಸೆಂಟು ಈಗ ನಾನು ಎಲ್ಲಿದ್ದೀನಿ, ನಾನು 8:30ಗೆ ಹತ್ತಿದ್ದು ಟ್ರೈನು, ಈಗ 11:30 ಆಗ್ತಾ ಬರ್ತಾಯಿದೆ. 11:30 12 ಗಂಟೆ ಆಗ್ತಾ ಬರ್ತಾ ಇರೋದು. ಫೋನ್ ಇಲ್ಲಿದೆ, ಇದರಲ್ಲಿ ಟೈಮ್ ನೋಡೋಕ್ಕಾಗಲ್ಲಲ್ಲ. ನೋಡೋಣ ಬನ್ನಿ, ಟ್ರೈನ್ ಇಳ್ಕೊಂಡು ಆದಮೇಲೆ ಸಿಗೋಣ. ಟ್ರೈನ್ ಇದು ಒಂದು ಸ್ವಲ್ಪ ಕ್ಲೀನ್ ಇದೆ ಗುರು, ಚೆನ್ನಾಗಿದೆ. ಬಟ್ ಸ್ಟಿಲ್ ಇದೆ ಹಣೆ ಬರ. ಇಲ್ಲಿ ನೋಡಿ, ಒಂದು 6 ಫೀಟ್ ಇರೋ ವ್ಯಕ್ತಿ ಏನಾದ್ರು ಬಂದರೆ ಈ ತಲೆ ಹೊಡ್ಕೊಳ್ತಾನೆ. ಸೊ ಅನ್ಕಂಫರ್ಟಬಲ್ ಆಗುತ್ತೆ 6 ಫೀಟ್ ಇರೋರಿಗೆಲ್ಲ. ಆ ಹುಡುಗಿ ನೋಡಿ ಮೇಕಪ್ ಮಾಡ್ಕೊತ ಇದ್ದಾಳೆ ಟ್ರೈನ್ ಒಳಗೆ ತುಟಿಗೆ. ಆ ಹುಡುಗಿ ನೋಡ್ಬಾರ್ದು ಅನ್ನೋದಕ್ಕೋಸ್ಕರ ಆ ಥರ ಮಾಡಿಟ್ಕೊಂಡಿದ್ವಿ. ತುಟಿಗೆ ಲಿಪ್ಸ್ಟಿಕ್ ಎಲ್ಲ ಹಚ್ಕೊಂಡು ಕೊಟ್ಟವಳೆ. ನಾವು ಬಾಯ್ಸ್ ಗೈಸ್ ನಾವು ಅದೆಲ್ಲ ಮಾಡೇ ಇಲ್ಲ, ಫುಲ್ ನ್ಯಾಚುರಲ್ ಬ್ಯೂಟೀಸ್. ಅವರೆಲ್ಲ ಮೇಕಪ್ ಹಾಕೊಂಡು ಹುಡುಗನ ಅಟ್ರಾಕ್ಟ್ ಮಾಡ್ತಾರೆ, ನಾವು ವಿತೌಟ್ ಮೇಕಪ್. ನಂಗೆ ಇದೇನಂತ ಗೊತ್ತಿಲ್ಲ, ನಿಮ್ಗೇನಾದ್ರು ಗೊತ್ತಿದ್ರೆ ಇದೇನಂತ ಕಮೆಂಟ್ ಮಾಡಿ. ಇಲ್ಲಿ ಸಿಗ್ತಾ ಇದೆ, ಇದು ಒಂದು ರೌಂಡ್ ಇದೆ, ಈ ರೌಂಡ್ ಒಳಗೆ ಹೋಲ್ ಇದೆ. ಇದೆಲ್ಲ ಫ್ಯಾನ್ ನನಗೆ ಗೊತ್ತು, ಇದು ಲೈಟು ಫ್ಯಾನ್ ಎಲ್ಲ ಗೊತ್ತು. ಬಟ್ ಇದೇನು ಹೋಲ್ ಅಂತ ನನಗೆ ಗೊತ್ತಿಲ್ಲ. ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ, ಯಾರಿಗೆ ಟ್ರೈನ್ ಬಗ್ಗೆ ನಾಲೆಡ್ಜ್ ಇದೆ ಅವ್ರಿಗೆ. ಅಯ್ಯೋ ಎಲ್ಲಿ ಬಂದು ಗೈಸ್, ನಾನೀಗ ಮೆಜೆಸ್ಟಿಕ್ಕಲ್ಲಿ ಬಂದು ಇಳ್ಕೊಂಡಿದ್ದೀನಿ. ಮೆಜೆಸ್ಟಿಕ್ ಫಸ್ಟ್ ನೋಡ್ಕೊಂಡು ತಡ್ರಿ ಗುರು, ಎಲ್ಲಿಗೆ ಬಂದಿದ್ದೀನಿ ಅಂತ ಯಾರಿಗೆ ಗೊತ್ತಾಯ್ತು. ಗೈಸ್ ಮೆಜೆಸ್ಟಿಕ್ಕಿಗೆ ಬಂದು ಇಟ್ಕೊಂಡಿದ್ದೀವಿ. ಇಲ್ಲಿಂದ ಪ್ಲ್ಯಾನ್ ಏನಂತಂದರೆ, ಈಗ ನಾವು ಜೀವನಿಗೆ ಕಾಲ್ ಮಾಡಿದ್ದ, ಜೀವನ ಜೊತೆ ಸ್ವಲ್ಪ ಮಾತಾಡಿದೆ. ಈಗ ನೈಟು ಸಂಜೆ ಮೇಲೆ ಒಂದು 4 ಗಂಟೆ ನನಗೆ ಫಿಲಮಿಗೆ ಹೋಗ್ಬೇಕು. ಮತ್ತು ಇವತ್ತೇನು ಗೊತ್ತಾ, ಅಂಜುಮಿಂದು ನನ್ನ ಫ್ರೆಂಡ್ ಅಂಜುಮ್ ಅಂತ ಇದ್ದಾನೆ, ಅವ್ರದ್ದು ಹಬ್ಬ ಅಲ್ವಾ, ಮುಸ್ಲಿಮ್ಸ್ ಮನೆ ಬಿರಿಯಾನಿ ಬಿಡೋಕ್ಕಾಗುತ್ತಾ. ಸೊ ಇವತ್ತು ಹೋಗಿ ಅವ್ರ ಮನೆಗೆ ಊಟ ಮಾಡೋಣ. ಫಸ್ಟು ರೂಮಿಗೆ ಹೋಗ್ಬೇಕು, ಲಗೇಜೆಲ್ಲ ಇಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿ ಹೋಗೋಣ. ಪ್ರೆಸೆಂಟು ಮೆಜೆಸ್ಟಿಕಲ್ಲಿ ಇದ್ದೀನಿ ನೋಡಿ. ಇವತ್ತು ಯಾಕೆ ಜನಗಳಿಲ್ಲ ಗುರು, ಅಷ್ಟು ಕಡಿಮೆ ಇದ್ದಾರೆ. ಸಿಕ್ಕಾಬಿಟ್ಟೆ ಹೋಗೋ ಟೈಮಲ್ಲಿ ಹೆವಿ ಕ್ರೌಡ್ ಇತ್ತು, ಇವಾಗ ಕಡಿಮೆ ಇದ್ದಾರೆ ಮೋಸ್ಟ್ಲಿ. ಅಂದರೆ ಮೋಸ್ಟ್ಲಿ ನಾಳೆ ಬರ್ಬೋದು ಗುರು, ಎಲ್ಲ ಊರಿಗೆ ಹೋಗ್ತಿರ್ತಾರಲ್ಲ, ಹಾಗಾಗಿ ಕಡಿಮೆ.